ಅನ್ನ ಕೊಡುವ ದಾತ. ಇವತ್ತು ರೈತ ಅನ್ನ ಕೊಡುವ ರೈತನ ಜೀವನ ಏನಾಗಿದೆ ನೋಡಿ. ಇವತ್ತು ರೈತರು ಅನ್ನ ಬೆಳೆಯೋರು ಇವತ್ತು ರಸ್ತೆಗೆ ಬಂದು ಅನ್ನ ಬೇಯಿಸ್ಕೊಂಡು ತಿನ್ನೋಂಥ ಸ್ಥಿತಿ ತಂದಿದೆ ಈ ಸರ್ಕಾರ. ಅವರೇ ಮಾಡಿದ್ದು ಮೇಡಮ್ರೆ, ನಾವು ಅವ್ರಿಗೆ ಅನ್ನ ಹಾಕ್ತೇವೆ. ಈಗ ನಮ್ಮನ್ನೇ ರೋಡಲ್ಲಿ ತಿನ್ನುವಾಗ ಮಾಡ್ತಾರೆ, ನಮ್ಗೇನು ಅವ್ರು ಕೇಳಲ್ಲ. ನಮ್ಮ ಆಸ್ತಿ ನಮ್ಗೆ ಕೊಟ್ಬಿಟ್ಟು ಅವ್ರ ಪಾಡ ಅವ್ರು ಇದ್ರೆ ಸಾಕು. ಮಾಡಿದಾರಲ್ಲ ಇವತ್ತು ಮಾಡಿದಾರಲ್ಲ. ಕೊಡಲ್ಲ ಮೇಡಮ್, ಭೂಮಿ ಕೊಡಲ್ಲ, ಭಿಕ್ಷೆ ಬಿಡ್ಬೇಕಾಯ್ತದ ನಾವು. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ಈ ಡಿ ಕೆ ಶಿವಕುಮಾರ್ ಈ ದಬ್ಬಾಳಿಕೆ ಈ ಹೆದರಿಕೆಗೆಲ್ಲ ಎದುರ್ಕೊಳ್ಳೋರಲ್ಲ ನಾವು. 4 ಕೋಟಿ ಇಲ್ಲ 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ಭೂಮಿ ಕೊಡೋದಿಲ್ಲ ಅಷ್ಟೇ ಮೇಡಮ್. ನಾವು ಒಂದೇ ನಿರ್ಧಾರ, ಇವರು ದುಡ್ಡಿಗೆ ರೈತನ ಹೊಡೆದಾಡ್ತಾ ಇದ್ದಾರೆ, ದಬ್ಬಾಳಿಕೆ ನಡೀತಾ ಇದೆ. ಈ ಪೊಲೀಸ್ ಅಧಿಕಾರಿಗಳು ಬಿಟ್ಟು ಈಗ ನಮ್ಮೆಲ್ಲ ಕೇಸ್ ಹಾಕ್ಸ್ತಾ ಇರೋದು. ಇವಕ್ಕೆಲ್ಲ ನಾವು ಜಗ್ಗೋದಿಲ್ಲ. ಎಷ್ಟೇ ಕೇಸ್ ಆಗಲಿ ಹೋರಾಟ ಅಂತೂ ಬಿಡಲ್ಲ ಮೇಡಮ್. ನಮ್ಮ ಭೂಮಿ ನಾವು ಉಳಿಸ್ಕೊಳ್ಳೋ ಗಂಟ ನಾವು ಹೋರಾಡ್ತೀವಿ. ಇದಕ್ಕೆಲ್ಲ ನಾವು ಆಮೇಲೆ ಹೆದರಿಕೆಗೆಲ್ಲ ಜಗ್ಗೋರಲ್ಲ ನಾವು ರೈತರುಗಳು. ಇವಾಗ ನೋಡಿದ್ರಲ್ಲ ಮೇಡಮ್, ನಮ್ಮ ಹೆಣ್ಮಕ್ಳು ಒಬ್ಬ ರಾಜಕಾರಣಿ ಎಷ್ಟು ಸರಿ ಗೆದ್ದಿದ್ದಾರೆ? ಬಾಲಕೃಷ್ಣ ಅವ್ರು 4 ಸಾರಿ ಗೆದ್ದು 4 ಸಾರಿ ಒಬ್ಬ ವ್ಯಕ್ತಿನ ಗೆಲ್ಸಿದ್ರೆ ಈ ರೀತಿ ಒಂದು ರಾಜ ಆಗ್ಬಿಡ್ತಾರ. 250 ದಿನ ಆಗಿದೆ. ಅವನ ಯೋಗ್ಯತೆಗೆ ಒಂದಿನ ಬಂದು ರೈತರನ್ನ ಸೌಜನ್ಯಕ್ಕೂ ಕೂಡ ಮಾತಾಡಿಸ್ತಿಲ್ಲ. ಅವನ ಈ ಭಾಗಕ್ಕೆ ಶಾಸಕನೂ ಆಗಕ್ಕೂ ಅಲ್ಲ, MMSಕ್ಕೂ ಲಾಯಕ್ಕಿಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. ಇವತ್ತು ರೈತರೆಲ್ಲ ಭೂಮಿಲಿ ಕೆಲಸ ಮಾಡಬೇಕಾದವರು ಇವತ್ತು ರಸ್ತೆಯಲ್ಲಿ ಬಂದು ನಮ್ಮ ಭೂಮಿ ಬುಡಿ ಅಂತ ಕೇಳೋ ಅಂತ ಬೇಡ್ಕೊಳ್ಳೋ ಅಂತ ಸ್ಥಿತಿ ತಂದಿದ್ ಯಾರು ಸರ್? ಕಾಂಗ್ರೆಸ್ ಸರ್ಕಾರ. ಅಲ್ಲ, ಈಗ ಇದು 3 ಸರ್ಕಾರಗಳ ಸಮಸ್ಯೆ ಇದೆ ಇಲ್ಲಿ. ಹೌದು. ಈಗ ಕುಮಾರಸ್ವಾಮಿ ನೋಟಿಫಿಕೇಶನ್ ಮಾಡಬಾರ್ದಿತ್ತು, ಮಾಡಿದ್ಮೇಲೆ ರದ್ದು ಮಾಡಬೇಕಾಗಿತ್ತಲ್ವಾ? ಹೌದು. ಈಗ ಇವ್ರೇನ್ ಮಾಡ್ತಾ ಇದಾರೆ? ಈಗ ರಾಜಕಾರಣಿಗಳು 3 ಒಂದೇ ಒಳ ಒಪ್ಪಂದ ಇರುತ್ತೆ. ನೀವು ರೈತರು ಹೇಗೆ ಎದುರಿಸ್ತೀರ ಅವ್ರನ್ನ? ನಾವು ಧರಣಿ ಮುಖಾಂತರ, ಕಾನೂನು ಮುಖಾಂತರ, ಮತ್ತೆ ನಾವೆಲ್ಲ ಜೊತೆಗೂಡಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಏನ್ ಡಿಮ್ಯಾಂಡ್ ಮಾಡ್ತೀರಾ ಅವರಿಂದ? ನಾವು ಭೂಮಿ ನಮ್ಗೆ ಕೊಡಬೇಕು, ಭೂಮಿ ನಮ್ಗೆ ಉಳ್ಬೇಕು ಅಂತ ಗಲಾಟೆ ಮಾಡ್ತಿದೀವಿ. ಧರಣಿ ಮಾಡೇ ಮಾಡ್ತೀವಿ. ಅಧಿವೇಶನ ಬೆಳಗಾವಿಗೆ ಹೋಗುತ್ತೆ. ಹೌದು, ನಾವು ಹೋಗ್ತಾ ಇದೀವಿ ಮೇಡಮ್. ನಾವು ಹೋಗ್ತಾ ಇದೀವಿ. ಅಲ್ಲೂ ಧರಣಿ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಯಾರಿಗೆ ಹಸಿರು ಶಾಲೆ ಹಾಕೊಂಡ್ ಬರ್ತಾರೆ ಮುಖ್ಯಮಂತ್ರಿಗಳು, ಅವ್ರನ್ನ ಕೇಳ್ತೀರಾ ಯಾಕೆ ಹಸಿರು ಶಾಲೆ? ಖಂಡಿತ ಕೇಳ್ತೀವಿ. ನಮ್ಮ ಭೂಮಿ ನಮ್ಮ ಹಕ್ಕು. ನಾವು ತಾತನ ಕಾಲದಿಂದ ಮುತ್ತಾತನ ಕಾಲದಿಂದ ಜಮೀನು ಉಳಿಸ್ಕೊಂಡ್ ಬಂದಿದ್ದೀವಿ. ಅದೇ ರೀತಿ ಈಗ ಉಳಿಬೇಕು ಅಂತ. ಡಿ ಕೆ ಶಿವಕುಮಾರ್ ಕೇಳಿದ್ರ ನಿಮ್ ಭೂಮಿ ಎಷ್ಟು ಕೊಟ್ಟಿದ್ದೀರಾ ಈ ದೇಶಕ್ಕೆ, ರಾಜ್ಯಕ್ಕೆ ಅಂತ? ಇಲ್ಲ ಮೇಡಮ್, ಕೇಳಿಲ್ಲ ಅವರು. ಯಾಕೆ ಕೇಳಲಿಲ್ಲ? ನಿಮ್ ಭೂಮಿಗೆ ಅವ್ರ ಕೈ ಹಾಕಿದಾಗ ಅವ್ರ ಭೂಮಿ ನೀವು ಕೇಳಲಿಲ್ಲ? ನಾವ್ ಇವಾಗ ಕೇಳ್ಬೇಕು. ಇವಾಗ ಅದಕ್ಕೋಸ್ಕರ ಧರಣಿ ಮಾಡ್ತಾ ಇದೀವಿ. ಭೂಮಿ ಹೋಗ್ಲಿ, ಇಲ್ಲಿ ಸುತ್ತಮುತ್ತ ಎಲ್ಲ ಭೂಮಿನ ವಶಪಡಿಸ್ಕೊಂಡಿದ್ದಾರೆ. ಒಂದು ಫ್ಯಾಕ್ಟ್ರಿ ಬಂದಿದೆ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ವೈಟ್ ಪೇಪರ್ ತನ್ನಿ ಅಂತ ಕೇಳಿದ್ರ? ಇಲ್ಲ. ಹೌದು ಮೇಡಮ್, ಶ್ವೇತ ಪತ್ರ ಕೊಡ್ಬೇಕು ಅವರು. ಖಂಡಿತ ಕೊಡಬೇಕು. ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಕೆಲಸ. ಕೊಟ್ಟಿಲ್ಲ ಮೇಡಮ್. ರೈತರಿಗೆ ಕೆಲಸ ಕೊಟ್ಟಿಲ್ಲ ಮೇಡಮ್. ಈಗ ಹಿಂದೆ ಟೊಯೋಟಾ ಕೆಲ್ಸಕ್ಕೆ ಸೇರ್ಕೊಂಡು ಟೊಯೋಟಾ ಹತ್ರ ಇದಾಗಿರೋದು ಬರೀ 6 ಲಕ್ಷಕ್ಕೆ ಜಮೀನು ತಗೊಂಡ್ರು. ಈಗ ಎಲ್ಲ ಬಾತ್ರೂಮ್ ಕೆಲಸಕ್ಕೆ ತೊಳೆಕ್ ಹೋಗ್ತಾ ಇದಾರೆ ಅವರು. ನೋಡಿ, ಅವ್ರು ಹೇಳಿದ್ರು ರೈತ ಮಹಿಳೆಯರು ಬಾತ್ರೂಮ್ ತೊಳೆಯಕ್ ಹೋಗ್ತಾ ಇದಾರೆ ಅಂತ. ಶೇಮ್! ದಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಮ್ಮ ಕನ್ನಡಿಗರನ್ನ ಯಾವ ರಾಜನು ಸಹ ಈ ಮಟ್ಟಕ್ಕೆ ಕೆಳ ಮಟ್ಟದಲ್ಲಿ ನಡೆಸ್ಕೊಂಡಿರ್ಲಿಲ್ಲ. ಗಂಗರು, ಕದಂಬರು, ರಾಷ್ಟ್ರಕೂಟರು ಅಂತಂತ ರಾಷ್ಟ್ರವನ್ನ ಕಟ್ಟಿದಂತ ರಾಜರು ಆಳಿದಾರೆ ಸರ್ಕಾರ ಇದು. ಕೆಂಪೇಗೌಡನ ಕೊನೆ ವಂಶಸ್ಥ ನಾನೇ ಅಂತ ಹೇಳ್ಕೊಳ್ಳೋ ಡಿ ಕೆ ಶಿವಕುಮಾರ್, ನೀವ್ ಎಲ್ಲಿದ್ದೀರಾ? ಯಾಕೆ ರೈತರು ಬೀದಿಲಿ ಅನ್ನ ತಿಂತಾ ಇದಾರೆ? ನೀವು ಮನೇಲಿ ಎಸಿ ಚೇಂಬರ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೀರಾ? ಏನ್ ನೀವು ಚಿನ್ನದ ಅಗಳನ್ನು ತಿಂತಾ ಇದ್ದೀರಾ ಅಂತ ನಾನೆಲ್ಲ ಕೇಳ್ತಾ ಇರೋದು. ರೈತರು ಕೇಳ್ತಾ ಇದಾರೆ, ಬನ್ರಿ, ನಿಮ್ಮನ್ನ ಆರಿಸಿರೋದೆ ಗಾಂಧೀಜಿ ಹೇಳಿದ್ದೆ ಗ್ರಾಮಗಳು ಸ್ವರಾಜ್ಯ ಆಗ್ಬೇಕು ಅಂತ. ನೀವು ಗಾಂಧೀಜಿಯ ಫೋಟೋನ ಹಾಕೊಳ್ಳಕ್ಕೆ ನಾಲಾಯಕ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.